ವಿಠಲ್ ದೋಣಿ ಬಾ. ವಿಠಲ್ ದೋಣಿ ಬಾ. ಇನ್ಸ್ಪೆಕ್ಟರ್ ಬಗ್ಗೆ ಸ್ವಲ್ಪ ಗಂಭೀರ ಯೋಚನೆ ಮಾಡಬೇಕು ಸರ್. ಇನ್ನು ಮಾಡಲಿಲ್ಲ ಅವರು. ಮತ್ತೆ ಇನ್ನೊಬ್ರು ಡಿವೈಎಸ್ಪಿ ಅವ್ರ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದೇನೆ. ಗಂಭೀರವಾಗಿ ತಗೊಳ್ಳಿ ಸರ್. ಅಲ್ಲ, ನಾನಿದ್ದೀನಿ. ವೇಟ್, ಅವ್ರು ನಂಬರ್ 2 ಹೆಸರು ಆಗ ವಿಠಲ್ ದೋಣಿ ಬಾ. ನಿಮ್ದು ಮೈಕ್ ಆನ್ ಮಾಡಿ. 1550 ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ನಾನು ಉಪಮುಖ್ಯಮಂತ್ರಿಗಳಿಗೆ ಕೇಳಲು ಬಯಸುತ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ, ಸರಿ ಇದೆ. ಆದರೆ ನಾನು ಕೇಳಿದ್ದು ಏತ ನೀರಾವರಿ 2 ಹಂತದಲ್ಲಿ ಆಗಬೇಕಾಗಿತ್ತು. ಇದು ಮೊದಲನೇ ಹಂತದ ಉತ್ತರ ಬಂದಿದೆ, ಆದರೆ 2ನೇ ಹಂತದ ಉತ್ತರ ಬಂದಿಲ್ಲ ಸರ್. ಇನ್ನ ಇದೆಯಾ? ಮಾತಾಡಿ. ಕ್ವಶನ್ ಮುಗೀತಾ? ಮುಗಿತು ಸರ್. ಅಧ್ಯಕ್ಷರೇ, ಇದೊಂದು ವಿಶೇಷವಾದಂಥ ಯೋಜನೆ. 2638 ಕೋಟಿ ರೂಪಾಯಿಂದ ಫಸ್ಟ್ ಸ್ಟೇಜು. ಈಗಾಗಲೇ ಕೆಲಸ ಎಲ್ಲ ಪ್ರಾರಂಭ ಆಗಿದೆ. ಇದು ವರ್ತಿ ರೇವಣಸಿದ್ದೇಶ್ವರ ಏತ ನೀರಾವರಿ ಆಲ್ಮಟ್ಟಿ ಜಲಾಶಯದ ಹಿನ್ನೀರು ಬ್ಯಾಕ್ ವಾಟರ್ 3.24 TMC 2638 ಕೋಟಿ ರೂಪಾಯಿ. ಸೊ ಈಗಾಗಲೇ ಕೆಲಸ ಕೂಡ ನಡೀತಾ ಇದೆ. ಸೊ 6000 ಕೋಟಿ ರೂಪಾಯಿಗೆ 6000 ಹೆಕ್ಟೇರ್ಗೆ ಕೆಲಸ ನಡೀತಾ ಇದೆ. ಇಲ್ಲಿ ಫೇಸ್ 2 ಬಗ್ಗೆ ಅವರು ಕೇಳ್ತಾ ಇದ್ದಾರೆ. ಅದು ದಿ ಪ್ರಾಜೆಕ್ಟ್ ವಿಚ್ ಇಸ್ ಬೆನಿಫಿಟಿಂಗ್ ಅಬೌಟ್ 10,000 ಹೆಕ್ಟೇರ್ಸ್ಗೆ ಇವ್ರ ಕಾನ್ಸ್ಟಿಟ್ಯೂನ್ಸಿಲಿ ಕೇಳ್ತಾ ಇದ್ದಾರೆ. ಇದು ಪಕ್ಕದ ಕಾನ್ಸ್ಟಿಟ್ಯೂನ್ಸಿದು. ಇದಕ್ಕೆ 2.5 TMC ನೀರು ಬೇಕು. ಇದಕ್ಕೆ ಅಪ್ರೂವಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ, ಈ ವಾಟರ್ ಅವೈಲಬಿಲಿಟಿ ಭಾಳ ಮುಖ್ಯ. ನೀರು ಇದೆಯಾ ಇಲ್ಲ ಅನ್ನೋದು, ಅದ್ರ ಬಗ್ಗೆ ನಾವು ಸೋರ್ಸ್ ಮಾಡ್ತಾ ಇದ್ದೀವಿ. ನೀರಿಲ್ಲದೆ ಹೆಂಗೆ ಕೆಲಸ ತಗೊಳ್ಳೋದು? ಈಗ ನಮಗೆ ತಮಗೂ ಎಲ್ಲ ಗೊತ್ತಿದೆ, ಈಗ ನಮಗೆ ನೋಟಿಫಿಕೇಶನ್ ಆಗಿಲ್ಲ, ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ರೈಸ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ಅದಕ್ಕೆಲ್ಲ ನಾವೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದೀವಿ. ಇವರಿಗೆ ಈ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ನಮ್ಗೆ ಆಸಕ್ತಿ ಇದೆ. ಇದು 21,730 ಹೆಕ್ಟೇರ್ಗೆ ಇದು ಅನುಕೂಲ ಆಗ್ತದೆ. ಇವರು ಒಳ್ಳೆ ಯೋಜನೆ ಕೇಳ್ತಾ ಇದ್ದಾರೆ. ಪಕ್ಕದಲ್ಲೇ ಇದೆ, 40 ಕಿಲೋಮೀಟ್ರ್ ಅಪ್ಸ್ಟ್ರೀಮಲ್ಲಿ ಇದೆ ಇದು ಆಲ್ಮಟ್ಟಿ ಡ್ಯಾಮು ಇಂದ. ಸೊ ಇದನ್ನು ನೀರಿಂದು ಪರಿಶೀಲನೆ ಆದಮೇಲೆ ನಾವು ಕೆಲಸ ತೆಗೆದುಕೊಳ್ತೇವೆ. ಆಮೇಲೆ ಅವ್ರಿಗೂ ಗೊತ್ತಿದೆ, ಇವ್ರದ್ದೆಲ್ಲ ಹೋರಾಟದಿಂದ ಇವತ್ತು ನಾವು ಲ್ಯಾಂಡ್ ಅಕ್ವಿಷನ್ಸ್ಗೆ ಈ ಥರ್ಡ್ ಸ್ಟೇಜ್ ವಿಚಾರಕ್ಕೆ ಈಗಾಗಲೇ ಒಂದು ದೊಡ್ಡ ಡಿಸಿಷನ್ ತೊಗೊಬಿಟ್ಟಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಮೇಲೂ ಕೂಡ ಇದು ನೋಟಿಫಿಕೇಶನ್ ಆಗಬೇಕು ಅಂತ ಹೇಳಿದ್ದೀವಿ. ಸೊ ಆದ ತಕ್ಷಣ ಖಂಡಿತ ಇವ್ರ ಕ್ಷೇತ್ರದಲ್ಲಿ ಆಗಲೇ ಬೇಕಾದಷ್ಟು ಪ್ರಾಜೆಕ್ಟ್ಸ್ ತೊಗೊಂಡಿದ್ದೀವಿ. ಇದನ್ನು ಕೂಡ ಮುಂದಕ್ಕೆ ನೀರು ಬಂದ ತಕ್ಷಣ, ನೀರು ಅವೈಲಬಿಲಿಟಿ ಆದ ತಕ್ಷಣ ತೆಗೆದುಕೊಳ್ತೇವೆ. ನಾನು ಉಪಮುಖ್ಯಮಂತ್ರಿಗೂ ಮುಖ್ಯಮಂತ್ರಿಗೂ ಅಭಿನಂದನೆಗಳನ್ನ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಚರ್ಚಾಣಿ ಏತ ನೀರಾವರಿಗೆ 50 ಕೋಟಿ ರೂಪಾಯಿಗಳನ್ನು ಕೊಟ್ಟು ಸ್ಕಾಡಾ ಗೇಟ್ ಕುಂಡ್ರಿಸಲಿಕ್ಕೆ ಸಹಾಯ ಮಾಡಿದ್ದೀರಿ, ಸಹಕಾರ ಮಾಡಿದ್ದೀರಿ. ಇದೊಂದು ಯೋಜನೆ ಮಾತ್ರ 2ನೇ ಹಂತದ ಯೋಜನೆ ತಗೊಳ್ಳೇಬೇಕಂತ ನನ್ನ ಬೇಡಿಕೆ ಇದೆ ಸರ್. ಯಶರಂಗನಾಥ್ ಮುಖ್ಯಮಂತ್ರಿ ಬರ್ತಾರೆ ಈಗ. ಸರ್ ಆಯ್ತು, ಮುಖ್ಯಮಂತ್ರಿ ಸಾಹೇಬರು ಬರಬೇಕು. ಸೋಮಶೇಖರ್ ಎಸ್ಟಿ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ 1592ನೇ ಕ್ವಶನ್ನ ನಿಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಭಾಳ ನಾಜೂಕಾಗಿ ಉಪಮುಖ್ಯಮಂತ್ರಿಗಳ ಕೈಲಿ ಉತ್ತರವನ್ನು ಭಾಳ ಸೊಗಸಾಗಿ ಕೊಡಿಸಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಸುಮಾರು 150 ಕೋಟಿ ಅನುದಾನವನ್ನು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಬಂದಂಥ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಂಥ ಸಮಯದಲ್ಲಿ ಎಲ್ಲ ರಸ್ತೆಗಳು ಕೂಡ ವೈಟ್ ಟಾಪಿಂಗ್ ನಂಬರ್ 1 ಆಗಿ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ. ಕೆಲಸ ಆದಂಥ ಎಲ್ಲ ಕಾಮಗಾರಿಗಳು ಕೂಡ ನಾನೇ ಅದನ್ನು ಲೋಕಾರ್ಪಣೆ ಕೂಡ ಮಾಡಿದ್ದೇವೆ. ಅದು ಇದು 3 ರೋಡು ಸನ್ಮಾನ್ಯ ಅಧ್ಯಕ್ಷರೇ. ಹಾಲಿಡೇ ವಿಲೇಜ್ ರಸ್ತೆಗೆ 100 ಅಪಾರ್ಟ್ಮೆಂಟ್ಸ್ ಇರ್ತಕ್ಕಂಥದ್ದು ಒಂದೇ ಒಂದು ಸನ್ಮಾನ್ಯ ಅಧ್ಯಕ್ಷರೇ, ಅದು ಒಂದೇ ರೋಡು. ಈ ಕಾಂಟ್ರಾಕ್ಟ್ ಏನು ಮಾಡ್ತಾರೆ, ಹೋದ ಸಾರಿ ಒಂದು ಅಸೆಂಬ್ಲಿಲಿ ಗಮನ ಸೆಳೆದು ಹಾಕಿದ್ದೆ,
ಅವಾಗ ಒಂದು 3 ದಿವಸ ಕೆಲಸ ಮಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಹೋದ್ ಸಾರಿ ನಾನು ಧರಣಿ ಕುತ್ಕೋತೀನಿ ಅಂತ ಒಂದು ಲೆಟರ್ ಹಾಕಿದ್ದೆ, 1 ವಾರ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ, ತಿರ್ಗಾ ಮತ್ತೆ ನಿಲ್ಲಿಸ್ತಾನೆ. ಇವತ್ತು ಸ್ಟಾರ್ ಕ್ವಶನ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿರಬೇಕು, ನಿನ್ನೆ ರಾತ್ರಿ ಅರ್ಧ ದಿವಸ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಸರ್ಕಾರದ ತಪ್ಪಿಲ್ಲ, ಶಾಸಕರದ್ದು ತಪ್ಪಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇರೋತಕ್ಕಂಥ ಅಪಾರ್ಟ್ಮೆಂಟ್ಸಲ್ಲಿ ಇರತಕ್ಕಂಥ ಎಲ್ಲ ಹೊರನಾಡೋರು ಪ್ರತಿ ದಿವಸ ಮೊಬೈಲಲ್ಲಿ ಸರ್ಕಾರನ ಟಾರ್ಗೆಟ್ ಮಾಡ್ತಾರೆ, GBA ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾರೆ, ಶಾಸಕರು ಎಲ್ಲಿದ್ದೀರಿ ಅಂತ ಟಾರ್ಗೆಟ್ ಮಾಡ್ತಾರೆ. ಸರ್ಕಾರ ಹಣ ಬಿಡುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ, 50 ಕೋಟಿ 1 ವರ್ಷ ಆಗಿದೆ. ನಾನು ಹಲವಾರು ಬಾರಿ ಅಧಿಕಾರಿಗಳು ಮನೆ ಮಾಡಿದ್ದೀನಿ, ಇಂಥ ಕಾಂಟ್ರಾಕ್ಟ್ರನ್ನ ಬ್ಯಾಕ್ ಲಿಸ್ಟ್ಗೆ ಹಾಕಿ ಬೇರೆ ಕಾರಣಕ್ಕೆ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಕೊಡಿ ಅಂತೇಳಿ. ಸರ್ಕಾರದ್ದು ತಪ್ಪಿಲ್ಲ, ಅಧಿಕಾರದ ತಪ್ಪಿಲ್ಲ, ನಮ್ಮದು ತಪ್ಪಿಲ್ಲ. ಯಾರೋ ಕಾಂಟ್ರಾಕ್ಟ್ ಮಾಡೋ ತಪ್ಪಿಗೆ ನಾವ್ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಪಾದನೆ ಹೊರಬೇಕು ಸನ್ಮಾನ್ಯ ಅಧ್ಯಕ್ಷರೇ? ಅದಕ್ಕೆ ಉಪಮುಖ್ಯಮಂತ್ರಿಗಳು ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ, ಇಷ್ಟು ಅನುದಾನ ಕೊಟ್ಟಿದ್ದೀರಿ, ಒಬ್ಬ ಕಾಂಟ್ರಾಕ್ಟ್ ಮಾಡೋ ತಪ್ಪಿಗೆ ನಾವ್ಯಾಕೆ ಅದಕ್ಕೆ ಹೊಣೆ ಹಾಕಬೇಕು ಅಂತಕ್ಕಂಥದ್ದು ಒಂದು. 6 ವರ್ಷ ಆಗಿದೆ, ಇನ್ನೊಂದು ಉತ್ತರಳ್ಳಿ ರೋಡ್ ಅದನ್ನು ಸೇರಿಸಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ. ತಾವು ಈಗಲಾದರೂ ಅಧಿಕಾರಿಗಳಿಗೆ ಡೈರೆಕ್ಷನ್ ಮಾಡಿ 1 ತಿಂಗಳಿನಲ್ಲಿ ಈ ವರ್ಕ್ ಕಂಪ್ಲೀಟ್ ಆಗ್ಬೋದು ಸನ್ಮಾನ್ಯ ಅಧ್ಯಕ್ಷರೇ. ಆದರೂ 1 ವರ್ಷದಿಂದ ಈ ಮಟ್ಟಕ್ಕೆ ನಡೀತಾ ಇದೆ, ಅಪಾದನೆ ಕೂಡ ಬರ್ತಾ ಇದೆ. ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಇದನ್ನು ಆದಷ್ಟು ಜಾಗ್ರತೆ ಕೆಲಸ ಕಂಪ್ಲೀಟ್ ಮಾಡ್ತಕ್ಕಂಥದ್ದಕ್ಕೆ ತಮ್ಮ ಮುಖಾಂತರ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀವಿ ಸನ್ಮಾನ್ಯ ಅಧ್ಯಕ್ಷೆ. ಬೆಂಗಳೂರು ನಗರದಲ್ಲಿ ಈ ಬೊಮ್ಮನಹಳ್ಳಿ ಕ್ಷೇತ್ರ, ಈ ಬೆಂಗಳೂರು ಸೌತು, ಯಶವಂತಪುರ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ. ನಾವು ಅವ್ರಿಗೆ ಕೊಟ್ಟಿದ್ದೀವಿ, ವೈಟ್ ಟಾಪಿಂಗ್ ಕೊಟ್ಟಿದ್ದೀವಿ. ನಾನೇ ಈ ಸ್ಪಾಟ್ಗೆ ಹೋಗಿದ್ದೆ, ಕೆಲಸ ಅವ್ರು ನೋಡೋಕೆ ಹೋಗಿದ್ದೆ, ನೋಡಿದ್ದೀನಿ. ಅಲ್ಲಿ ಓಷನ್ ಕನ್ಸ್ಟ್ರಕ್ಷನ್ ಅಂತ ನಮ್ಮ ಹುಡುಗನಿಗೆ ಒಬ್ಬಂಗೆ ಕೊಟ್ಟಿದ್ದೀವಿ. ನಿಜ ಸ್ವಲ್ಪ ಒಂದು 3-4 ಕಡೆ ಸ್ವಲ್ಪ ಜಾಸ್ತಿ ತೊಗೊಬಿಟ್ಟಿದ್ದಾನೆ. ಐ ಥಿಂಕ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಾರ ಅಂತ ಕಾಣ್ತದೆ. ನಾನು ಕರೆದು ಸೆಟ್ರ್ ಮಾಡ್ತೀನಿ. ಈ ಹಾಲಿಡೇ ವಿಲೇಜ್ ರಸ್ತೆ ವೇಗ 7.5 ಮೀಟ್ರಷ್ಟು ಇದ್ದು, ಇದು ಸದರ ರಸ್ತೆ ಕಾಮಗಾರಿಗಾಲೇ ಸಮಯದಲ್ಲಿ ಏನಾಗಿದೆ, ಕೆಲವು ಯುಟಿಲಿಟಿ ಪ್ರಾಬ್ಲಮ್ ಇದೆ ಅಧ್ಯಕ್ಷರೇ. ಈ ಯುಟಿಲಿಟಿ ಶಿಫ್ಟಿಂಗು, ಈ BWSS ಇದು ಪವರ್ ಲೈನು ಇವೆಲ್ಲ ಕೂಡ ಶಿಫ್ಟ್ ಮಾಡಬೇಕಾದಂಥ ಒಂದು ಕೆಲಸ ಇದೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ನಾನು ಖಂಡಿತ ಕಾಂಟ್ರಾಕ್ಟ್ರನ್ನ ಕರೆಸಿಸ್ಬಿಟ್ಟು, ಏಕೆ ನಾವು ಕೊಟ್ಟಾದ ಮೇಲೆ ತಿರ್ಗಾ ಬ್ಲ್ಯಾಕ್ ಲಿಸ್ಟ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಬಟ್ ನಮ್ಮ ಕೆಲಸ ಮುಗಿಬೇಕು. ಅವರ ಕಳಕಳಿ ಅರ್ಥ ಇದೆ. ನಮ್ಮ ಸೋಮಶೇಖರ್ ಕ್ಷೇತ್ರಕ್ಕೆ ಇಡೀ ಬೆಂಗಳೂರಲ್ಲೇ ಭಾಳ ವಿಶೇಷವಾಗಿ ನಾನು ಕಾಳಜಿಯನ್ನು ಖಂಡಿತ ಅವ್ರಿಗೆ ವಹಿಸ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಮುಂದಕ್ಕೆ ಮಾಡಿಕೊಡ್ತೀನಿ. ಡಾಕ್ಟರ್ ಶೈಲೇಂದ್ರ ಬೆಲ್ದಲೆ ಇದ್ರಲ್ಲ ಆ ಓಷನ್ ಕಾಂಟ್ರಾಕ್ಟ್ರು ಎಲ್ಲೆಲ್ಲಿ ತೊಗೊಂಡಿದ್ರು ಎಲ್ಲ ನಗು ಮಾರೆ ಅದು ಬೆಂಗಳೂರಿನಲ್ಲಿ ವೈಟ್ ಟಾಪಿಂಗ್ ಓಷನ್ ಕಾಂಟ್ರಾಕ್ಟರ್ ಏಜೆನ್ಸಿ ಏನಿದೆ ಅವ್ರು ಇದೇ ಸಮಸ್ಯೆ. ದಯವಿಟ್ಟು ಸೋಮಶೇಖರ್ ಅವ್ರ ಬಗ್ಗೆ ನಿಮಗೆ ಆತ್ಮೀಯತೆ ಚೆನ್ನಾಗಿದೆ, ನಮ್ಮ ಬಗ್ಗೆನೂ ಸ್ವಲ್ಪ ಆತ್ಮೀಯತೆ ಇಟ್ಕೊಂಡು ನಮ್ಮ ಕೆಲಸನೂ ಬೇಗ ಮಾಡಿಕೊಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.